ಹೆಸರು ಪರಿಚಯ ಎಲ್ಲಿಂದ ಬಂದ್ರಿ ಇದು ಹೇಳ್ಬೋದಾ? ಹೆಸರು ಬಂದು ಭರತ್, ತುಮಕೂರು ಡಿಸ್ಟಿಕ್ಗೆ ಕೊರಟಗೆರೆ ತಾಲೂಕಿನ ಹತ್ರ ಒಂದು ಗ್ರಾಮ ದೊಗನಹಳ್ಳಿ ಅಂತ. ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಅಪ್ಪ ಗಾರೆ ಕೆಲಸ ಮಾಡ್ತಾರೆ, ಅಮ್ಮ ಮನೆಯಲ್ಲಿ ಇರ್ತಾರೆ, ಮನೆ ಕೆಲಸ ಮಾಡ್ಕೊಂಡು. ನಿಮಗೆ ತಪಸ್ಸಿದೆ ಇಲ್ಲಿ ಇಷ್ಟು ದೂರದಲ್ಲಿ ಈಗೊಂದು ಸಂಸ್ಥೆ ಇದೆ, ಇಲ್ಲಿ IIT ಕೋಚಿಂಗ್ ಸಿಗುತ್ತೆ, ಇದೆಲ್ಲ ಹೇಗೆ ಗೊತ್ತಾಯ್ತು ನಿಮಗೆ? ಸ್ಕೂಲಲ್ಲಿ 9th ಓದ್ಬೇಕಾದ್ರೆ ಸ್ಕೂಲ್ ಸರ್ ಪ್ರಿನ್ಸಿಪಾಲ್ ಹೇಳಿದರು. 10th ಮಾಡ್ಬೇಕಾದ್ರೆ ಎಂಡಿಂಗ್ ಟೈಮ್ನಾಗೆ ನಮಗೇನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಅಂದರೆ ತಪಸ್ ಅಂದರೆ ಏನು ಅಂತ ಅವ್ರು ಅಪ್ಲಿಕೇಶನ್ ಹಾಕಿದ್ರು. ಫಸ್ಟ್ ರೌಂಡ್ ಬರೆದ ಮೇಲೆ ತಪಸ್ ಅಂದರೆ ಹಿಂಗಿರುತ್ತೆ ಅಂತ ನಮ್ಗೆ ಸ್ವಲ್ಪ ಗೊತ್ತಾಯಿತು. ಅಂದರೆ ಮೊದಲು ಗೊತ್ತಿರಲಿಲ್ಲ ತಪಸ್ಸು? ಹಾಸ್ಟೆಲ್ ಇದು ಮುರಾರ್ಜಿಗೆ ಫಸ್ಟು ಗೊತ್ತಿರಲಿಲ್ಲ. ಪ್ರಿನ್ಸಿಪಲ್ ಹೇಳಿದ್ಮೇಲೆ ಫಸ್ಟ್ ರೌಂಡ್ ಬರೆಯೋರು ಅಷ್ಟೊಂದು ಒಳಗೆ ಗೊತ್ತಿರಲಿಲ್ಲ. ಆಮೇಲೆ ಫಸ್ಟ್ ರೌಂಡ್ ಆದಮೇಲೆ ಗೊತ್ತಾಯ್ತು ತಪಸ್ ಅಂದರೆ ಏನು ಅಂತ. ಇಲ್ಲಿ ಬಂದ ಮೊದಲ ದಿನ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಇಲ್ಲಿ ಅಲ್ವಾ? ನಿಮಗೆ ಹೇಗೆ ಕಷ್ಟ ಆಯಿತಾ ಅಥವಾ ಆರಾಮಾಗಿ ಹೊಂದಿಕೊಂಡ್ರಾ? ಹೇಗಿತ್ತು ನಿಮ್ಮ ತಪಸ್ಸಿನ ಮೊದಲ ದಿನಗಳು? ಚೆನ್ನಾಗಿತ್ತು. ಮೊದಲು ಹಾಸ್ಟೆಲ್ ಇದೀಂಟ ಅಡ್ಜಸ್ಟ್ ಆಗಿದೆ. ಇಲ್ಲೇನು ಅಷ್ಟೊಂದೇನು ಇದಾಗಲಿಲ್ಲ. ನಮ್ಮ ಹಾಸ್ಟೆಲಲ್ಲೂ ಬೇರೆ ಕಡೆ ಎಲ್ಲ ಬಂದಿರೋರು ಇದ್ದರು. ಇಲ್ಲಿ ಬಂದು ಮಾಮೂಲಿ ಕಾಮನ್ನಾಗೇ ಇತ್ತು. ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಲ್ಲಿದ್ದು ಕಂಪೇರ್ ಮಾಡ್ಕೊಂಡ್ರೆ. ಅಂದರೆ ಇಲ್ಲಿ IIT ಕೋಚಿಂಗ್ ಅಂದರೆ ಸ್ವಲ್ಪ ಕಷ್ಟನೇ ಇರಬಹುದು. ನಿಮಗೆ ಹೇಗೆ ಅನ್ನಿಸ್ತು? ಕಷ್ಟ ಅನ್ನಿಸ್ತಾ ಇತ್ತಾ? ಮಧ್ಯದಾಗೆ ಸ್ವಲ್ಪ ಕಷ್ಟ ಅನಿಸೋದು, ಸಾಕು ಬಿಡೋ ಇನ್ನೇನು ಅನಿಸೋದು. ಆದರೆ ಎಲ್ಲರೂ ಸಪೋರ್ಟ್ ಮಾಡೋರು, ಆಗುತ್ತೆ ನಿನ್ನ ಕೈಲಿ ಮಾಡ್ಬೋದು ಅಂತ. ಅದರಿಂದ ಮಾಡ್ಬೋದು ಅಂತ ನನಗೆ ಭರವಸೆ ಬಂತು. ಅಂದರೆ ಇಲ್ಲಿ ನೀವು ಮಾರ್ಕ್ಸ್ ಎಲ್ಲ ಕಡಿಮೆ ತೆಗೆದಾಗ ನಿಮಗೆ ಹಿರಿಯರು ಸ್ವಲ್ಪ ಬೈದಿರ್ಬೋದು ಅಥವಾ ಬುದ್ಧಿವಾದ ಹೇಳಿರ್ಬೋದು, ಅದನ್ನು ನೀವು ಹೇಗೆ ಸ್ವೀಕರಿಸಿದ್ರಿ? ನಾವು ಒಳ್ಳೇದು ಕೇಳುತ್ತಾರೆ ಅಂತೇಳಿ ಸ್ವೀಕರಿಸಿದ್ವಿ. ಯಾಕಂದ್ರೆ ಫಸ್ಟ್ಲಿಂಟ ನಮಗೆ ಹೇಳ್ಕೊಂಬಂದಾಗ ಗೊತ್ತಾಗುತ್ತೆ ಅಂದರೆ ಅವ್ರು ಏನು ಕೇಳ್ತಾರೆ, ನಮ್ಮ ಒಳ್ಳೇದು ಕೇಳ್ತಾರೆ ಅಂತ. ರಾಷ್ಟ್ರೋತ್ಥಾನದ ಶಿಕ್ಷಣ ಅಂದರೆ ಬರೀ ಅಂಕ ತೆಗೆದೆ ಇನ್ನು ಮಾಮೂಲಿ ಇದಲ್ಲ ಅಲ್ವಾ? ಹೊರಗಿನಕ್ಕಿಂತ ಇದು ಹೇಗೆ ಭಿನ್ನ ಅನಿಸುತ್ತೆ ನಿಮಗೆ? ಭಿನ್ನ ಅಂದರೆ ಪ್ರೇಯರ್ ಮಾಡಿಸೋದಿರ್ಬೋದು, ತಿರ್ಗಾ ಯಾರೇ ಆಗಲಿ ಎಲ್ಲರೂ ಈಕ್ವಲ್ ಪ್ರಯಾರಿಟಿ ಕೊಡೋದಿರ್ಬೋದು, ಪ್ರತಿಯೊಬ್ಬರಿಗೂ ಒಬ್ರಿಗೂ ಏನಾರು ಕಲಿಸ್ಬೇಕು ಅಂತ ಉದ್ದೇಶದಿಂದ ಮಾಡೋದಿರ್ಬೋದು, ಮತ್ತು ಎಲ್ಲರನ್ನೂ ನಾಯಕರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರೋದಿರ್ಬೋದು. ಅದು ಇಷ್ಟ ಆಯ್ತು ಇಲ್ಲಿ. ಅಂದರೆ ಹೊರಗಡೆ ಆ ಥರದ ಇದು ಸಿಗಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ರಕ್ತದಲ್ಲೇ ಇರುತ್ತೆ. ಇಲ್ಲಿ ಆ ದೃಷ್ಟಿಯಿಂದ ನೀವೇನು ಕಲ್ತ್ರಿ? ಅಂದರೆ ಎಲ್ಲರೂ ಮಾಡಿದಂಗೆ ನಾವು ಮಾಡಬಾರ್ದು. ಅಂದರೆ ಏನೋ ತಪ್ಪು ಗೊತ್ತಿರೋ ನಾವು ನಮಗೆ ಇಲ್ಲಿ ಹೇಳ್ಕೊಟ್ರೋ ಥರ ಒಳ್ಳೆ ದಾರಿಗೆ ಹೋಗ್ಬೇಕು. ಮತ್ತು ಸಂಸ್ಕೃತಿ ಬಗ್ಗೆ ಹೇಳ್ಕೊಟ್ರು, ಹಿಂದುತ್ವ ಅಂದರೆ ಏನಂತ ಹೇಳ್ಕೊಟ್ರು. ಹಂಗೆ ITC ಕ್ಯಾಂಪ್ ಅಂದರೆ ಇಲ್ಲಿಂಟ RSS ಗೊತ್ತಾಗಿದೆ, ಇಲ್ಲಿಂಟ ತಪಸ್ಸಿ ಒಂದಲ್ಲಿಂಟ ಅದರಿಂದ ಉಪಯೋಗ ಆಯಿತು. ಅದು ನಿಮಗೆ ITC ಕ್ಯಾಂಪ್ ಆಗಲಿ ಇಲ್ಲಿ ಮಾಡಿದ ಚಟುವಟಿಕೆಗಳಾಗಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆಯಾ ಅಥವಾ ಕಡಿಮೆ ಮಾಡಿದೆಯಾ? ಹೆಚ್ಚಿಸಿದೆ. ಮುಂದಿನ ಜೀವನಕ್ಕೆ ಅದು ನೆರವಾಗಬಹುದಾ? ನೆರವಾಗ್ಬೋದು. ಮುಂದೆ IIT ನಿಮಗೆ ಕನಸಿತ್ತಾ IIT ಮಾಡಬೇಕು ಅನ್ನೋದೇನಾದರೂ? IIT ಹೋಗಬೇಕು, IITಯಲ್ಲೇ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದೇನಾದರೂ ಕನಸಿತ್ತಾ? ಆ್ಯಕ್ಚುಲಿ 10th ಬರೋರು IIT ಈ ಥರ ಇದೆ ಅಂತಲೇ ಗೊತ್ತಿರಲಿಲ್ಲ. ತಪಸ್ಸಿ ಬಂದಲ್ಲೇ ಗೊತ್ತಾಗಿದೆ. ಆ್ಯಕ್ಚುಲಿ ಅವಳೆಂಟ ಮಾಡಬೇಕು ಅನ್ನಿಸ್ತು. ಅಂದರೆ ಒಟ್ಟಿನ ಇಂಜಿನಿಯರಿಂಗ್ ಅಂತ ಮಾಮೂಲಿ ಗೊತ್ತಿತ್ತು. ಮೊದಲಿಂಟ ಇಂಜಿನಿಯರಿಂಗ್ ಆಗಬೇಕು ಅಂತ ಗೊತ್ತಿತ್ತು. ಆದರೆ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ತಪಸ್ಸು ಅದಕ್ಕೆ ಮಾರ್ಗ ಮಾಡಿಕೊಡ್ತು ಹೆಂಗೆ ಮಾಡಬೇಕು ಅಂತ. ಈಗ IITಗೆ ಹೋದರೆ ನಾನು ಮಾಡ್ತೀನಿ, ನಾನು ಮುಂದೆ ವಿದೇಶದಲ್ಲಿ ಓದ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಇದೆ. ಈಗ ಅಡ್ವಾನ್ಸ್ ಇದಾಗಿದೆಯಾ? ಹೋಗ್ತೀರಾ? ಅಡ್ವಾನ್ಸು May 26 ಇನ್ನೂ ಎಕ್ಸಾಮ್ ಇದೆ. ಫಸ್ಟ್ ಮೀನ್ಸ್ ಕ್ವಾಲಿಫೈ ಆಗೋಯ್ತು ಅಡ್ವಾನ್ಸ್ ಬರೆಯೋಕ್ಕೆ. ದಿನಚರಿ ಹೇಗಿತ್ತು ನಿಮ್ಮದು? ದಿನಚರಿ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಿದ್ದು. ಅದಾದಮೇಲೆ 1 ಅವರು ಸ್ನಾನ ಏನೆಲ್ಲ ಆಮೇಲೆ ಡೈಲಿ ಮುಗಿಸ್ತಿದ್ದು. ಅದಾದಮೇಲೆ ಯೋಗ ಇರ್ತಿತ್ತು ಒಂದು ಹಾಫ್ ಆನ್ ಅವರ್ ಪ್ರೇಯರು, ಹಾಫ್ ಆನ್ ಅವರ್ ತಿಂಡಿ, ಆಮೇಲೆ ಕ್ಲಾಸಸ್ 8:30 to 4:30. ಆಫ್ಟರ್ 4:30 ಸ್ಪೋರ್ಟ್ಸ್ ಇರ್ತಿತ್ತು. ಸ್ಪೋರ್ಟ್ಸ್ ಆದಮೇಲೆ ಮತ್ತೆ ಪ್ರೇಯರ್ ಆದಮೇಲೆ 1 ಗಂಟೆ ಓದ್ಕೊತಿದ್ದು. ಅದಾದಮೇಲೆ ಮತ್ತೆ ನೈಟ್ ಊಟ ಇರ್ತಿತ್ತು. ಆದಮೇಲೆ ನೈಟ್ 11 ಗಂಟೆವರೆಗೂ ಮಾಮೂಲಿ ಸ್ಟಡಿ ಮಾಡ್ತಿದ್ದು. ಅಂದರೆ IIT ಟ್ರೈನಿಂಗ್ ಕಠಿಣ ಅನ್ನಿಸ್ತಾ ಇತ್ತಾ ನಿಮಗೆ? ಇಲ್ಲಿ ಇಷ್ಟೊಂದು ಹೆವಿ ಹೆಕ್ಟಿಕ್ ಅಂತ ಇತ್ತಲ್ಲ, ಅದೇನಾದ್ರು ಬೇಸರ ತರಿಸ್ತಿತ್ತಾ, ಕಠಿಣ ಅನ್ನಿಸ್ತಿತ್ತಾ? ಸ್ಟಾರ್ಟಿಂಗ್ ಕಠಿಣ ಅನ್ನಿಸ್ತಿತ್ತು. ಫಸ್ಟ್ ಅಡ್ಜಸ್ಟ್ ಆಗಲಿಲ್ಲ. ಅಲ್ಲಿ ಮೊದಲಿಗೆ ಸ್ಕೂಲಲ್ಲಿ ಶೆಡ್ಯೂಲ್ ಬೇರೆ ಇತ್ತು, ಇಲ್ಲಿ ಶೆಡ್ಯೂಲ್ ಒಂದು ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು. ಫಸ್ಟ್ ಆಫ್ ಅನ್ನಿಸ್ತಿತ್ತು, ಆಮೇಲೆ ಓದ್ತಾ ಸರಿ ಆಯಿತು. ಇಲ್ಲಿ ಮುಂದೆ ಬರೋರಿಗೆ ನಿಮ್ಮ ತಮ್ಮನ ಸಹೋದರರು ಅಂತಲೇ ತಿಳ್ಕೊಳ್ಳಿ, ಅವ್ರಿಗೆ ನಿಮ್ಮ
ಸಲಹೆ, ಒಂದು ಆಪ್ತ ಸಲಹೆ, ಕಿವಿ ಮಾತು ಏನಾದ್ರು ಹೇಳ್ತೀರಾ? ಅಂದರೆ ಆಪರ್ಚುನಿಟಿ ಸಿಕ್ತಾಗ ಇಲ್ಲಿ ಬಂದು ಉಪಯೋಗಿಸ್ಕೊಬೇಕು. ಇಲ್ಲಿ ಬಿಟ್ಟೋದ್ಮೇಲೆ ನಾನು ಅಲ್ಲಿದ್ರೆ ಹಂಗೆ ಮಾಡ್ತಿದ್ದ ಟೈಮ್ನಾಗೆ ಅನ್ನೋದಕ್ಕಿಂತ ಮಾಡಬೇಕು ಅಂತ ಹೇಳ್ಬೋದು. ಮುಂದೆ ಇಲ್ಲಿಯ ಶಿಸ್ತು, ಇಲ್ಲಿ ಕಲ್ತದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅಥವಾ IITಗೆ ಇಲ್ಲಿಗೇ ಬಿಟ್ಬಿಡ್ತೀರಾ ಅದನ್ನು? ಈ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಪಿ ರಂಗನಾಥಯ್ಯ, ಕೊರಟಗೆರೆ ತಾಲೂಕು, ಲೋಗನಹಳ್ಳಿ ಗ್ರಾಮ, ತುಮಕೂರು ಡಿಸ್ಟಿಕ್ಕು. ಮಗ ತಪಸ್ಸಿಗೆ ಹೋಗ್ತಾನೆ ಅಂದಾಗ ಏನಾದರೂ ನಿಮಗೆ ಭಯ ಅನ್ನಿಸ್ತಾ? ಬೇಡ ಇದಕ್ಕೆ ಇಷ್ಟು ದೂರ ಇಲ್ಲ, ಮತ್ತು ನಮಗೆ ಈ ಹೊರಗಡೆ ನಮ್ಮ ಮಕ್ಕಳನ್ನ ಹೊರಗಡೆ ಇಟ್ಟೇ ಓದಿಸ್ಬೇಕು ಅಂತ 6ನೇ ಕ್ಲಾಸ್ನಿಂದಲೂ ರೆಸಿಡೆನ್ಸಿಯಲ್ಗೆ ಹಾಕಿದ್ವಿ. ಜೊತೆಗೆ ನನಗಿಲ್ಲಿ ತಪಸ್ಸಿರೋದು ನನಗೆ ಗೊತ್ತಿರಲಿಲ್ಲ. ಅಗರಿಬೊಮ್ಮನಹಳ್ಳಿಯಲ್ಲಿ ನಮ್ಮ ನಾನು ಸಂಘದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಪೂರ್ಣ ಅಲ್ಲಿಗೆ ಒಂದು 15ರಿಂದ 20 ವರ್ಷ, 86ರಿಂದ 2099ವರೆಗೂ ಸಕ್ರಿಯವಾಗಿ ಭಾಗವಹಿಸಿದ್ದೆ ಕಾರ್ಯಕ್ರಮದಲ್ಲಿ. ಹಂಗಾಗಿ ಅಗರಿಬೊಮ್ಮನಹಳ್ಳಿ ಇತ್ತು, ನಾನು ಅಲ್ಲೇ ಸೇರಿಸ್ಬೇಕು ಅನ್ನೋ ಉದ್ದೇಶ ಇತ್ತು. ಬಟ್ ಅವನು ಅದೃಷ್ಟವಶತ್ತು ಶಾಲೆಗೆ ಇಲ್ಲಿ ತಪಾಸಿಗೆ ಆಯ್ಕೆ ಆದಾಗ ತುಂಬ ಖುಷಿಯಾಯಿತು. ಇಲ್ಲಿಗೆ ಬಂದ ಮೇಲೆ ಅವನ ಮಾತುಕತೆ, ನಡೆನುಡಿಲಿ ಏನಾದ್ರು ಬದಲಾವಣೆ ಕಾಣ್ತಾ ಇದೆಯಾ? ಬದಲಾವಣೆ ಇದೆ. ಮೊದಲಿಗೆ ಅಂದರೆ ಮಾಮೂಲಿ ಹಳ್ಳಿ ಕಡೆ ಹಳ್ಳಿ ನೇಚರ್ಗೆ ಹೊಂದ್ಕೊಂಡಿದ್ದ. ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಅನ್ನೋದೇನೋ ಪರಿಜ್ಞಾನನೇ ಇಲ್ಲದೆ ಬೆಳೀತಾ ಇಲ್ಲ. ಇಲ್ಲಿ ಸ್ವಲ್ಪ ಈ ನಮ್ಮ ರಾಷ್ಟ್ರೋತ್ತನ ತಪಸ್ ಸಂಕಲ್ಪದಿಂದ ಭಾರಿ ಬದಲಾವಣೆ, ಅವನು ವ್ಯಕ್ತಿತ್ವ ದಿಕ್ಕನ್ನೇ ಬದಲಾಯಿಸೈತೆ. ನನಗಂತೂ ಕಾನ್ಫಿಡೆಂಟ್ ಇದೆ. ನೀವು ಮುಂದೆ ಅವನು IITಗೆ ಹೋಗಿ ಏನಾಗಬೇಕು ಅಂತ ಕನಸಿದೆ ನಿಮಗೆ? ಅವನು ಏನೇ ಆಗಲಿ, ಅವನು ವೈಯಕ್ತಿಕವಾಗಿ ದುಡಿಮೆ ನನಗಿಂತ ಮುಖ್ಯವಾಗಿ ಉತ್ತಮವಾಗಿ ನಮ್ಮ ರಾಷ್ಟ್ರೋತ್ತನ ಇದು ತಪಸ್ಸಲ್ಲಿ ಓದಿರೋದ್ರಿಂದ ಉತ್ತಮ ಭಾರತೀಯ ಪ್ರಜೆಯಾಗಿ ಸನಾತನ ಧರ್ಮದ ಒಬ್ಬ ಸದಸ್ಯರಾದ ಸಾಕು.